ಪಂಚಮಸಾಲಿ ಸಮುದಾಯದ ನಿರಂತರವಾದಂಥ ಹೋರಾಟ ನಡೀತಾಲೇ ಇದೆ. ಈ ಬಗ್ಗೆ ವಚನಾನಂದ ಸ್ವಾಮೀಜಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ನಾವು ಗೆದ್ದೇ ಗೆಲ್ಲುತ್ತೇವೆ ಅನ್ನೋಂಥ ವಿಶ್ವಾಸ ಇದೆ. ಆದರೆ ಕಾನೂನಾತ್ಮಕ ಹೋರಾಟದಲ್ಲಿ ನಮಗೆ ನಂಬಿಕೆ ಇದೆ. ಕಾನೂನು ಮೂಲಕ ಮಾತ್ರ ನಾವು ಎಲ್ಲವನ್ನೂ ಗೆಲ್ಲಲು ಸಾಧ್ಯ ಅಂತ ಹೇಳಿ ಶ್ರೀ ವಚನಾನಂದ ಸ್ವಾಮೀಜಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನೋಡಿ, ಈಗಾಗಲೇ 1994ನೇ ಇಸ್ವಿಯಿಂದ ಈ ಹೋರಾಟ ಆರಂಭವಾಗಿದೆ. ಅವತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇಂದಿನ ಆಯೋಗದ ಅಧ್ಯಕ್ಷರವಾಗಿ ನಿರಂತರವಾಗಿ ಇದು ಹೋರಾಟ ನಡೀತಾ ಬಂದಿದೆ. ನಾವು ಮೊದಲಿಂದನೂ ಹೆಚ್ಚು ನಂಬಿರುವುದು ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೊನೆಗೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಂದ್ರೆ ಕಾನೂನದಲ್ಲಿ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ. ನೋಡಿ, ಈಗಾಗಲೇ 1994ನೇ ಇಸ್ವಿಯಿಂದ ಈ ಹೋರಾಟ ಆರಂಭವಾಗಿದೆ. ಅವತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಇಂದಿನ ಆಯೋಗದ ಅಧ್ಯಕ್ಷರವಾಗಿ ನಿರಂತರವಾಗಿ ಇದು ಹೋರಾಟ ನಡೀತಾ ಬಂದಿದೆ. ನಾವು ಮೊದಲಿಂದನೂ ಹೆಚ್ಚು ನಂಬಿರುವುದು ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕೊನೆಗೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು. ವಚನಾನಂದ ಶ್ರೀಗಳು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು. ಅತಿರೇಕ ಆಗಬಾರ್ದು, ಕಾನೂನಾತ್ಮಕ ಹೋರಾಟ ನಂಬಿಕೆ ಇದೆ ಅಂತ. ಇದರ ಬೆನ್ನಲ್ಲೇ ದಾವಣಗೆರೆಯಲ್ಲಿ ವಚನಾನಂದ ಶ್ರೀಗಳ ವಿರುದ್ಧ ಪ್ರತಿಭಟನೆ. ಪೀಠ ಬಿಟ್ಟು ಆಚೆ ಬಂದು ಸಮಾಜಕ್ಕೋಸ್ಕರ ಹೋರಾಡು, ಹರಿಹರ ಗುರುಪೀಠದಲ್ಲಿ ಕೂರುವುದಕ್ಕೆ ನಾಲಾಯಕ್ ಕಣ್ಣೀರು ಹಾಕುತ್ತಾ ವಚನಾನಂದ ಸ್ವಾಮೀಜಿ ವಿರುದ್ಧ ಆಕ್ರೋಶ. ಹರಿಹರದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕೆ ಇವತ್ತು ಅನೇಕ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿಲ್ವಾ, ಕೆಲಸ ಮಾಡಿಲ್ವಾ? ಯಾಕೆ ಈ ಸರ್ಕಾರಕ್ಕೆ ಲಿಂಗಾಯತರು ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವ, ಅವರಿಗೆ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಕಳಕಳಿ ಇಲ್ಲ? ಈ ಸರ್ಕಾರ ಕೇವಲ ಅಹಿಂದ ಸರ್ಕಾರನ ಇದು? ಲಿಂಗಾಯತರು ಕೂಡ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ಸಮಾಜ ಅನ್ನೋದನ್ನು ಸರ್ಕಾರ ಮರ್ತಂತಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಇವತ್ತು ನಾವು ಕೇವಲ ಸ್ವಾರ್ಥಿಗಳಲ್ಲ, ನಾವು ಎಲ್ಲ ಒಳಪಂಗಡಗಳಿಗೆ OBC ಕೇಳ್ತಾ ಇದ್ದೇವೆ. ಅನೇಕ ಲಿಂಗಾಯತ ಒಳಪಂಗಡಗಳು 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ನಾವು ಕೂಡ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕಣ್ಣೀರು ಹಾಕುತ್ತಾ ವಚನಾನಂದ ಸ್ವಾಮೀಜಿ ವಿರುದ್ಧ ಆಕ್ರೋಶ. ಹರಿಹರದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕೆ ಇವತ್ತು ಅನೇಕ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸಿಲ್ವಾ, ಕೆಲಸ ಮಾಡಿಲ್ವಾ? ಯಾಕೆ ಈ ಸರ್ಕಾರಕ್ಕೆ ಲಿಂಗಾಯತರು ಈ ರಾಜ್ಯದಲ್ಲಿ ಬದುಕಬೇಕು ಅನ್ನುವ, ಅವರಿಗೆ ಸಮಾನವಾದ ಅವಕಾಶ ಸಿಗಬೇಕು ಅನ್ನುವ ಕಳಕಳಿ ಇಲ್ಲ? ಈ ಸರ್ಕಾರ ಕೇವಲ ಅಹಿಂದ ಸರ್ಕಾರನ ಇದು? ಲಿಂಗಾಯತರು ಕೂಡ ಇವತ್ತು ಈ ರಾಜ್ಯದಲ್ಲಿ ಪ್ರಬಲ ಸಮಾಜ ಅನ್ನೋದನ್ನು ಸರ್ಕಾರ ಮರ್ತಂತಿದೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪಂಚಮಸಾಲಿ ಸಮಾಜ ಬಹುದೊಡ್ಡ ಸಮಾಜ, ವೀರಶೈವ ಲಿಂಗಾಯತ ಸಮಾಜದಲ್ಲಿ. ಇವತ್ತು ನಾವು ಕೇವಲ ಸ್ವಾರ್ಥಿಗಳಲ್ಲ, ನಾವು ಎಲ್ಲ ಒಳಪಂಗಡಗಳಿಗೆ OBC ಕೇಳ್ತಾ ಇದ್ದೇವೆ. ಅನೇಕ ಲಿಂಗಾಯತ ಒಳಪಂಗಡಗಳು 2A ಮೀಸಲಾತಿಯನ್ನು ಪಡೆದಿದ್ದಾರೆ. ಆದರೂ ಕೂಡ ನಾವು ಕೂಡ ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಮನವೊಲಿಸಿ ಸಹಾನುಭೂತಿ ವ್ಯಕ್ತಪಡಿಸಿ ಸರ್ಕಾರ ಸೂಕ್ತವಾದ ಹೇಳಿಕೆಯನ್ನು ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು. DK ಶಿವಕುಮಾರ್ ಸದಂತ ಹಿಂಗೆ ಮಾತಾಡ್ತಾರೆ, ಓದಿದ್ದು ಬರೀದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಯಾರು ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದ್ರು, ಇದ್ರಾಗ ಜೈಲಿನಾಗ ಓದ್ರು ನನಗಂತ ಹೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದೆ. ನೋಡಿ, DK ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾವು ಹೇಳ್ತಿಲ್ಲ. ಯತ್ನಾಳ್ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬೇಕಂತ, ಅವರನ್ನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಬೇಕು.
ಅಧಿಕಾರ ಬೇಕು ಅಂತಂದರೆ ಒದ್ದು ಕಿತ್ಕೋಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದರು. ಅದಕ್ಕೆ ಈಗ ರೊಚ್ಚಿಗೆದ್ದಂಥ ಯತ್ನಾಳ್ DKಶಿಯನ್ನು ಜೈಲಿನಲ್ಲಿ ಒದ್ದಿದ್ರು, ಇದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ DCM ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. DCM DK ಶಿವಕುಮಾರ್ನ ಮೆಂಟಲ್ ಆಸ್ಪತ್ರೆ ಸೇರಿಸಬೇಕು ಅಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡ. ನಾವು 2A ಬೇಡ ಇಲ್ಲ, 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೆ ಹೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ, ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ನಾವು 2A ಬೇಡ ಇಲ್ಲ, 2A ಬೇಡದವ್ರು ಕಾಂಗ್ರೆಸ್ಸಿಗರೇ. ಅವ್ರ ಶಾಸಕರಿಗೆ ಬುದ್ಧಿ ಹೇಳತ್ತೆ ಹೇಳ್ರಿ. ಅವರು ಸುಮ್ಮನೆ 2A ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಗೊತ್ತಿದೆ, ಅಲ್ಲಿ 104 ಜಾತಿ ಇವೆ, ಅವ್ರಿಗೆ ಅನ್ಯಾಯ ಆಗ್ತದೆ. ಅಲ್ಲಿ ಹಾಲ ಮತ್ತು ಕುರುಬ ಸಮಾಜ ದೊಡ್ಡ ಸಮುದಾಯ ಇದೆ, ನಾವು ಅವ್ರಿಗೆ ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಏನು ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ ಏನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಏನಿದೆ 4%, ಅದು ಸಂವಿಧಾನ ವಿರೋಧಿ. ಸ್ಟೇಜ್ನಾಗ ಮಾತಾಡ್ತಿದ್ರಲ್ರಿ, ಪ್ರಾಣ ಹೋಗಲಿ, ನಾನು ಸರ್ಕಾರ ಬಂದ್ರೆ 1 ತಾಸನಾಗ ಕೊಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಯಾರಿಲ್ರಿ. ಈ ಎಲ್ಲ ಮಹಾಮಹಿರೇನು ಕಾಂಗ್ರೆಸ್ MLAಗಳು ಆರ್ಚ್ ಬಂದಾರಲ್ಲ, ಇವ್ರು ಏನೇನು ಭಾಷಣ ಮಾಡ್ಯಾರ ಎಲ್ಲ ರೆಕಾರ್ಡಿಂಗ್ ನಾಳೆ ಹಾಕ್ತೀವಿ. ಎಲ್ಲ ಇವತ್ತೇನು ವಿಧಾನಸಭೆಯೊಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ, ಲಿಂಗಾಯತರು, ಒಕ್ಕಲಿಗೆ ಅವರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೋ ಅಭಿವೃದ್ಧಿ ಇಲ್ಲ, ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು. DK ಶಿವಕುಮಾರ್ ಮಾತಾಡೋದು ಅಧಿಕಾರ ಬೇಕಂದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನು ಮಾತನಾಡ್ತೀವಿ ನೀವು? ಇದು ಸೆಷನ್ ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು DK ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು DK ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದು ಬದಿದು. DK ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆಯಂಥ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತಯಾರು ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದರು, ಇದ್ರಾಗ ಜೈಲಿನಾಗ ಓದ್ರು ನನಗೆ ಅಂತೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು.